ಆ ಭಗವಂತನಿಗೆ ಅಂತ ಸ್ವರೂಪ ಇರಲ್ಲ. ಆದ್ರೆ ಈ ರೂಪದಲ್ಲಿ, ಈ ಜನಸಂಗಮ, ಈ ಜನ ಸಮಾವೇಶದಲ್ಲಿ ಇದೇ ವಿಶ್ವರೂಪ ಅಂತ, ಇದೇ ವಿರಾಟ ಪುರುಷ ರೂಪ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನನಗೆ ಹೆಚ್ಚು ಕನ್ನಡ ಬರಲ್ಲ, ನಾನು ಆಂಗ್ಲ ಮಾಧ್ಯಮದಲ್ಲಿ ಓದಿದವರು, ಆದ್ರಿಂದ ಸ್ವಲ್ಪ ನಾನು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಆಗಿದ್ರೆ ಮನ್ನಿಸ್ಬೇಕು. ಡಾಕ್ಟರ್ ಖಾದರ್ ಅವರು ಎಷ್ಟು ಚೆನ್ನಾಗಿ ಆಹಾರದ ಬಗ್ಗೆ ನಮಗೆ ಹೇಳಿಕೊಟ್ಟರು. ಅವರ 35 ವರ್ಷದ ಒಂದು ತಪಸ್ಸು ಏನಿದೆ ಅದು ನಮಗೆ ಹೇಳಿಕೊಟ್ರು. ಅವ್ರ ಮಾತು ಹೇಳಿದ ಮೇಲೆ ನನಗೆ ಅನಿಸ್ತಾ ಇತ್ತು, ನಾನೇನು ಮಾತಾಡ್ಲಿ ಇವತ್ತು. ಇಷ್ಟೆಲ್ಲ ಹೇಳಿದಾರಲ್ಲ, ಅದು ಫಸ್ಟ್ ನಾವು ಪಾಲಿಸಬೇಕು, ಅನುಸರಿಸಬೇಕು. ಆದ್ರೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ, ನಿಮ್ಮ ಹತ್ರ ಯಾವ್ದೊಂದು ಮಾತಾಡಬೇಕಂತದ್ದು. ನಾನು ಅನ್ಕೊಂಡೆ ಅವರ ಆಹಾರ ಬಗ್ಗೆ ಹೇಳಿದ್ದಾರೆ, ನಾನು ಆಚಾರ ಬಗ್ಗೆ ಹೇಳ್ತೀನಿ ಅಂತ. ಮಾನವ ರೂಪದಲ್ಲಿ ಹುಟ್ಟಿದಾಗ ನಮ್ಮ ಆಚಾರ ಹೇಗೆ ಇರಬೇಕು, ವ್ಯವಹಾರ ಹೇಗೆ ಇರಬೇಕು, ಸಂಸಾರದಲ್ಲಿ ನಾವು ಹೇಗೆ ನಮ್ಮ ಜೀವನ ಮಾಡಬೇಕು, ಅದರ ಬಗ್ಗೆ ಸ್ವಲ್ಪ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ಆದಿಶಂಕರಾಚಾರ್ಯ ಅವರೇ ವಿವೇಕ ಚೂಡಾಮಣಿದಲ್ಲಿ ಹೇಳ್ತಾರೆ, ದುರ್ಲಭಂ ತ್ರಯಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ಅಂದ್ರೆ ಈ ಮೂರು ಬಹಳ ದುರ್ಲಭವಾದಂಥದ್ದು. ಮನುಷ್ಯ ಜನ್ಮ ಒಂದು, ಮುಮುಕ್ಷತ್ವ ಅಂದ್ರೆ ಭಗವಂತನ ಒಂದು ಅನುಭವ ಪಡೆಯೋದು ಒಂದು ಆಸೆ. ಮೂರನೇದು ಮಹಾಪುರುಷ ಸಂಶಯ, ಗುರುಗಳ ಸಂಶಯ ಅಂದ್ರೆ ಆಶ್ರಯ ನಮಗೆ ಸಿಕ್ಕೋದು ಬಹಳ ಕಷ್ಟಕರವಾದಂಥದ್ದು. ನಮಗೆ ಅದು ಸಿಕ್ಕಿದ್ರೆ ಅದು ದುರ್ಲಭವಾದಂತ ಒಂದು ಅದೃಷ್ಟ ಅಂತ ನಾವು ಅನ್ಕೋಬೇಕು. ನಿಮ್ಗೆ ಈ ಮೂರು ಸಿಕ್ಕಿದೆ ನೋಡಿ, ಮಾನವ ಜನ್ಮ ಸಿಕ್ಕಿದೆ, ಇಂಥ ಒಂದು ಜಾತ್ರೆಯಲ್ಲಿ ಸೇರಿ ಭಗವಂತನ ಅನುಭವ ಪಡಿಬೇಕು ಅಂತ ಒಂದು ಆಸೆ ಸಿಕ್ಕಿದೆ, ಮತ್ತೆ ಇಂಥ ಗುರುಗಳ ಸಾನ್ನಿಧ್ಯ ಆಶೀರ್ವಾದ ನಿಮ್ಗೆ ಸಿಗ್ತಾ ಇದೆ. ಆದ್ರೆ ನೀವೆಲ್ಲರೂ ಕೂಡ ಬಹಳ ಅದೃಷ್ಟವಂತರು, ಭಾಗ್ಯವಂತರು ಅಂತ ನಾನು ಅನ್ಕೊಳ್ತೇನೆ. ನಮ್ಮ ಆಚಾರ, ನಮ್ಮ ವ್ಯವಹಾರ ವಿಚಾರ ಹೇಗಿರಬೇಕು ಅದರ ಬಗ್ಗೆ ಸ್ವಲ್ಪ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಬಾರಿ ಬೃಹದಾರಣ್ಯ ಉಪನಿಷತ್ತದಲ್ಲಿ ಇಂದು ಘಟನೆ ಇದೆ. ದೈತ್ಯರು, ಮಾನವರು ಮತ್ತು ದೇವತರು ಎಲ್ಲರೂ ಕೂಡ ಪ್ರಜಾಪತಿ ಬ್ರಹ್ಮ ಹತ್ರ ಹೋಗಿದ್ರು ಅಂತ. ಹೋದ್ಮೇಲೆ ಅವ್ರನ್ನ ಕೇಳಿದ್ರು, ನಮ್ಗೆ ಯಾವ್ದೊಂದು ಉಪದೇಶ ಕೊಡಿ ತಂದೆ. ಕೇಳಿದಾಗ ಬ್ರಹ್ಮ ಪ್ರಜಾಪತಿ ಅವರು ಸೃಷ್ಟಿಕರ್ತರು ಹೇಳಿದ್ರು, ನೋಡಪ್ಪ ನಿಮ್ಗೆ ಒಂದೇ ಒಂದು ನಾನು ಮಾತಾಡ್ತಾ ಇದ್ದೀನಿ, ಧಾ ಅಂತ ಒಂದು ಧ್ವನಿ ಕೇಳುತ್ತಂತ. ಧಾ ಅಷ್ಟೇ, ಬೇರೆ ಮಂತ್ರಗಳು ಏನಿಲ್ಲ, ಬೇರೆ ಉಪದೇಶಗಳು ಯಾವುದು ಇಲ್ಲ. ಆ ಧಾದಲ್ಲಿ ಮಾನವರು ಅದು ಒಂಥರ ಅದನ್ನ ಅರ್ಥ ಮಾಡ್ಕೊಂಡ್ರು, ದಾನವರು ದೈತ್ಯರು ಇನ್ನೊಂದು ತರ ಅರ್ಥ ಮಾಡ್ಕೊಂಡ್ರು, ಮತ್ತೆ ದೇವತರು ಇನ್ನೊಂದು ತರ. ಮೊದಲನೇ ದಾನವರು, ದೈತ್ಯರು ಆ ದಾ ಪದದ ಅರ್ಥ ಏನು ಅಂದ್ರೆ ನಾವು ದಯೆಯಿಂದ ಇರಬೇಕು ಅಂತ ಅದರಲ್ಲಿ ಅರ್ಥ ಸೇರಿದೆ ಅಂತ ಅವರು ತಿಳ್ಕೊಂಡ್ರು. ಯಾಕಂದ್ರೆ ದೈತ್ಯರಿಗೆ ಕ್ರೂರತೆ, ಕ್ರೋಧ, ಅಭಿಮಾನಗಳು ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾವು ಫಸ್ಟ್ ದಾದಿಂದ ದಯೆ ನಾವು ಅನುಸರಿಸಬೇಕು ಜೀವನದಲ್ಲಿ ಅಂತ ಅವರು ಅನ್ಕೊಂಡ್ರು. ಹಾಗೆ ದೇವತರು ದಾ ಶಬ್ದದಿಂದ, ಪದದಿಂದ ನಾವು ದಮ ಅಂದ್ರೆ ಆತ್ಮಸಂಯಮ ಇಟ್ಕೋಬೇಕು ಅಂತ. ಇವತ್ತು ಡಾಕ್ಟರ್ ಅವರು ಹೇಳಿದ್ರು, ಗೋಧಿ ತಿನ್ನಬಾರ್ದು, ಸಕ್ಕರೆ ತಿನ್ನಬಾರ್ದು, ಆದ್ರೆ ಅದಕ್ಕೆ ಸಂಯಮ ಇರಬೇಕು. ನಮ್ಗೆ ಅದು ತಿನ್ನಬಾರ್ದು ಅಂತದೊಂದು ಶಕ್ತಿ, ಮನಸ್ಶಕ್ತಿ ಬರಬೇಕು ಅಂತ. ದೇವತೆಗೂ ಕೂಡ ಶಕ್ತಿ ಇರಬೇಕು, ಯಾಕಂದ್ರೆ ಅವ್ರಿಗೆ ಬಹಳಷ್ಟು ಶಕ್ತಿಗಳಿರ್ತವೆ. ಅದು ದುರುಪಯೋಗ ಮಾಡಬಾರದು ಅಂತದ್ದೊಂದು ಭಗವಂತ ಅವರಿಗೆ ಹೇಳಿಕೊಟ್ಟು. ಮತ್ತೆ ಮಾನವರಿಗೆ ಏನು ದಾ ಅಂದ್ರೆ, ಆ ಸಮಯದಲ್ಲಿ ಮಾನವರಿಗೆ ದಾನ ಅಂತ ದಾ ಶಬ್ದದ ಒಂದು ಅರ್ಥ ಅಂತ ಅವರು ತಿಳ್ಕೊಂಡಿದ್ದಾರೆ. ದಾನ ಅಂದ್ರೆ ಯಾವ್ದು ನಮ್ಗೆ ಬೇಕಾಗಿಲ್ಲ ಅದು ಬೇರೆಯವರ ಜೊತೆ ಹಂಚ್ಕೊಳ್ಳೋದು ದಾನ. ದಾನದಿಂದ ನಮ್ಮ ಜೀವನ ಮಾಡಬೇಕು ಅಂತದ್ದು ಭಗವಂತನ ಹಿಡಿದು ಮಾತು ಉಪನಿಷತ್ತುಗಳಲ್ಲಿ. ಆದ್ರೆ ಸ್ವಾಮೀಜಿ ಅವರು ಇಷ್ಟೆಲ್ಲ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಅನ್ನದಾಸೋಹ ಮಾಡ್ತಾ ಇದ್ದಾರೆ, ವಿದ್ಯಾದಾಸೋಹ, ಅಕ್ಷರ ದಾಸೋಹ ಮಾಡ್ತಾ ಇದ್ದಾರೆ. ಇದೆಲ್ಲ ದಾನಗಳೇ. ಇಂಥ ದಾನ ಮಾಡ್ತಾ ಇದ್ದಾರೆ, ಅದಕ್ಕೆ ನನಗೆ ತುಂಬಾ ತೃಪ್ತಿ ಆಯ್ತು. ನಮ್ಮ ಸಂಸ್ಥೆಯಲ್ಲಿ ಕೂಡ ನಾವು ಬಹಳಷ್ಟು ಈ ಸೇವೆಗಳು ಮಾಡ್ತಾ ಇದ್ದೇವೆ. ವಿದ್ಯಾಭ್ಯಾಸ ಆಗಲಿ, ಅಕ್ಷರಾಭ್ಯಾಸ, ವಿದ್ಯಾಭ್ಯಾಸ ಆಗಲಿ, ಯೂನಿವರ್ಸಿಟಿ ಕಟ್ಟಿದ್ದೀವಿ, ಒಂದು ಫ್ರೀ ಮೆಡಿಕಲ್ ಕಾಲೇಜ್ ಕೂಡ ಕಟ್ಟಿದ್ದೀವಿ, ಹಾಸ್ಪಿಟಲ್ಸ್ ಸುಮಾರು ಕಟ್ಟಿದ್ದೀವಿ. ಅದೆಲ್ಲ ಇದಕ್ಕೋಸ್ಕರ ನಾವೆಲ್ಲರೂ ದಾನ ಮಾಡಬೇಕು, ಪರಸ್ಪರವಾಗಿ ಪ್ರೀತಿಸಿ ಒಬ್ಬರೊಬ್ಬರ ಸೇವೆ ಮಾಡಿಕೊಂಡಿರ್ಬೇಕು. ಅದನ್ನೇ ಒಂದೇ ಕುಟುಂಬ, ಒಂದೇ ಈ ವಿಶ್ವ, ಒಂದೇ ಕುಟುಂಬ ಅಂತ ಭಾವನೆ
ವಸುದೈವ ಕುಟುಂಬಕಂ ಅಂತ ಭಾವಿ ನಾವು ಬೆಳೆಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಅಲ್ಲಮ್ಮ ಪ್ರಭು ಅವರು ಹೇಳಿದ್ರು, ಸೋಹಂ ಎಂಬುದಕ್ಕೆ ಹೇಳಿ ದಾಸೋಹವ ಮಾಡದಿದ್ದೊಡೆ ಅತಿಗಲೇವ ಗುಹೇಶ್ವರ ಅಂತ. ನಾವು ಸುಮ್ಮನೆ ಭಗವತ್ ಭಕ್ತಿ ಮಾಡ್ತಾ ಇರ್ತೀವಿ ಅನ್ಕೊಂಡು ಸೇವೆ ಮಾಡಲಿಲ್ಲ ಅಂದ್ರೆ ಭಗವತ್ ಸಾಕ್ಷಾತ್ಕಾರ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಾನ ಅಂತದ್ದು ಮುಖ್ಯವಾದಂಥದ್ದು. ಅದೇ ಮಾನವ ಜನ್ಮ ನಾವು ಹೊಂದಿದ ಮೇಲೆ ಈ ದಯದಿಂದ, ದಾನದಿಂದ, ದಮೆದಿಂದ ನಾವು ಇರಬೇಕು. ಅದರಲ್ಲೇ ಜಗತ್ತೊಂದು ಕಲ್ಯಾಣವಾಗುತ್ತೆ ಅಂತ ನನ್ನ ವಿಶ್ವಾಸ. ಸ್ವಾಮೀಜಿಯವರು ನಮ್ಗೆ ಇಂಥೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಸೇವೆಗಳೆಲ್ಲ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನನಗೆ ತುಂಬಾ ಆತ್ಮತೃಪ್ತಿ ಆಯ್ತು, ತುಂಬಾ ಖುಷಿ ಆಯ್ತು. ಈಗ ಎಲ್ಲರೂ ಕೂಡ ಅವರು ತೋರಿದ ದಾರಿನಲ್ಲಿ, ಹಾದಿನಲ್ಲಿ ನಡ್ಕೊಂಡು ನೀವು ಕೂಡ ಆತ್ಮ ಸಾಕ್ಷಾತ್ಕಾರ ಪಡಿಬೇಕು, ಸುಖವಾಗಿ, ಆನಂದವಾಗಿ, ಆರೋಗ್ಯವಾಗಿ ಇರಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಈ ಜಾತ್ರೆಯ ಶುಭಾಶಯಗಳು ಹೇಳ್ತಾ, ಮತ್ತೆ ಈ ಪೂಜೆಯರೆಲ್ಲರೂ ಕೂಡ ನಮ್ಮ ನಮಸ್ಕಾರಗಳು ಹೇಳ್ತಾ, ಸ್ವಾಮೀಜಿಯವರಿಗೆ ಪುನಃ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.